ಭೂಮಿಯ ಮೇಲೆ ನಿಗೂಢವಾಗಿರೋ ಅದೆಷ್ಟೋ ಶಕ್ತಿಗಳು ನಮ್ಮ ಕಣ್ಣೆದುರೆ ವಿಸ್ಮಯ ವಿಚಿತ್ರಗಳನ್ನ ಸೃಷ್ಟಿಸಿಬಿಡುತ್ತವೆ. ನಾವು ನಡೆದೇ ತೀರುತ್ತಾ ಅಂತ ಪರೀಕ್ಷೆ ಮಾಡಿದ್ರೆ ಅದು ನಡೆದೇ ತೀರಿದೆ. ಅಂತಹ ಎಷ್ಟೋ ಜೀವಗಳಿರೋ ಜೀವಿಗಳಿಗಿಂತ ಜೀವವಿಲ್ಲದ ವಸ್ತುಗಳು ತನ್ನ ಚಮತ್ಕಾರಗಳನ್ನು ಮಾಡಿಬಿಡುತ್ತವೆ, ಮಾಡುತ್ತಲೂ ಇವೆ. ಅಂತಹ ಚಮತ್ಕಾರಗಳನ್ನು ಮಾಡುತ್ತಿರೋ, ಈ ಭೂಮಿಯ ಮೇಲೆ ವಿಸ್ಮಯಗಳನ್ನು ಸೃಷ್ಟಿಸುತ್ತಿರೋ, ಒಂದು ವಿಗ್ರಹದ ಮೂಲಕ ಉಸಿರಾಡುತ್ತಿರೋ ವಿಸ್ಮಯಕಾರಿ ಶಕ್ತಿಯೇ ನಮ್ಮ ಇಂದಿನ ದೇವರಾಟ. ಈ ಭೂಮಿಯೇ ಒಂದು ರಹಸ್ಯಕಾರಿ ತಾಣ, ವಿಸ್ಮಯಕಾರಿ ತಾಣ. ಅಂತಹ ರಹಸ್ಯಕಾರಿ ತಾಣವಾದ, ವಿಸ್ಮಯಕಾರಿ ತಾಣವಾದ ಈ ಭೂಮಂಡಲದಲ್ಲಿ ಏನು ಬೇಕಾದರೂ ನಡೆಯಬಹುದು, ಏನು ಬೇಕಾದರೂ ಆಗಬಹುದು. ಹಾಗೆ ಏನು ಬೇಕಾದರೂ ಸೃಷ್ಟಿ ಮಾಡುವಂಥ ಒಂದು ಅಗೋಚರ ಶಕ್ತಿ ಪ್ರಕೃತಿಯಲ್ಲಿ ಕಾಣಸಿಗುವಂಥ ಪ್ರತಿಯೊಂದು ಕಣಕಣದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಲೇ ಬಂದಿದೆ. ಅಂತಹ ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ಈ ಭೂಮಿಯ ಮೇಲೆ ಸಾವಿರಾರು ವರ್ಷಗಳಿಂದ ಕಾಣಸಿಗುವಂಥ ವಿಗ್ರಹವೊಂದು ಇಂದಿಗೂ ಚಮತ್ಕಾರಿ ರೀತಿಯಲ್ಲಿ ಉಸಿರಾಡುತ್ತಿರೋದು. ಹಾಗೆ ಇಲ್ಲಿನ ಒಂದು ವಿಸ್ಮಯಕಾರಿ ಸ್ಥಳದಲ್ಲಿ ಅಗೋಚರ ಶಕ್ತಿಯನ್ನು ಹೊಂದಿರುವಂಥ ವಿಗ್ರಹದಲ್ಲಿನ ಶಕ್ತಿಯನ್ನ ಪರೀಕ್ಷೆ ಮಾಡಲು ಬಂದಂಥ ಎಷ್ಟೋ ಜನರು ಈ ವಿಗ್ರಹದ ಮುಂದೆ ಸೋಲನ್ನ ಒಪ್ಪಿಕೊಳ್ಳುತ್ತಿದ್ದಾರೆ. ಇವರ ಹೆಸರು ಜಯಪ್ರಕಾಶ್ ಅಂತ. ಇವರು ಯಾವುದೇ ದೈವಿಕ ಶಕ್ತಿಗಳನ್ನು ನಂಬುತ್ತಿರಲಿಲ್ಲ. ಯಾರು ಏನೇ ಹೇಳಿದರೂ ಅದಕ್ಕೊಂದು ವಾದ ಇವರದಾಗಿರುತ್ತಿತ್ತು. ಹಾಗೆಯೇ ಅದೊಂದು ದಿನ ಇಲ್ಲಿನ ವಿಸ್ಮಯಕಾರಿ ಸ್ಥಳದಲ್ಲಿನ ಅಗೋಚರ ಶಕ್ತಿಯ ಬಗ್ಗೆ ಸಾವಿರಾರು ಜನರು ಮಾತನಾಡಿಕೊಳ್ಳುತ್ತಿದ್ದುದನ್ನು ಕಂಡು ಸ್ಥಳಕ್ಕೆ ಆಗಮಿಸಿದ ಇವರು ಇಲ್ಲಿನ ವಿಸ್ಮಯಕಾರಿ ವಿಗ್ರಹದ ಮುಂದೆ ಇದ್ದಂಥ ದೀಪವೊಂದು ಗಾಳಿ ಬೀಸಿದಂತೆ ಅಲುಗಾಡುತ್ತಿದ್ದುದನ್ನು ಕಂಡು, ಯಾವುದೋ ಒಂದು ಮೂಲೆಯಿಂದ ಗಾಳಿ ಬೀಸುತ್ತಿದ್ದಂತೆ ಇದು ಅಲುಗಾಡುತ್ತಿದೆ, ಈ ದೀಪದಲ್ಲಾಗಲಿ ಈ ವಿಗ್ರಹದಲ್ಲಾಗಲಿ ಇರೋ ವಿಶೇಷತೆಯಾದರೂ ಏನು ಎಂದು ಪ್ರಶ್ನಿಸುತ್ತಾ ವಾದಿಸಲು ಮುಂದಾದರು. ಒಂದು ಆ್ಯಂಗಲಲ್ಲಿ ಉಸಿರಾಟದ ಮೂಗಿನ ನೇರವಾಗಿ ಒಂದು ದೀಪ ಉರಿತಾ ಐತೆ. ಆ ದೀಪದ ಬಗ್ಗೆ ನಮ್ಮದು ವಾದ ಇತ್ತು. ಇಲ್ಲ ಸಂದೋಪಂದ ಐತೆ, ಗಾಳಿ ಬರ್ತಾ ಐತೆ. ಇಲ್ಲಿ ಗಾಳಿ ಬರ್ತಾ ಇರೋದ್ರಿಂದ ಇದು ಯಾವುದೋ ಒಂದು ಆ್ಯಂಗಲಲ್ಲಿ ಇದು ಮುಂದೆ ಇವಾಗ ಶೇಕ್ ಆಗ್ತಿರ್ಬೋದು. ಹಾಗೆಯೇ ಕೆಲ ದಿನಗಳು ಕಳೆದಂತೆ ಇಲ್ಲಿನ ಸ್ಥಳದಲ್ಲಿ ಗ್ರಾನೈಟ್ ಮತ್ತು ಟೈಲ್ಸ್ಗಳನ್ನು ಅಳವಡಿಸುವಾಗ ಮತ್ತಷ್ಟು ಪರೀಕ್ಷೆ ಮಾಡಲು ಮುಂದಾದರು. ಹಾಗೆ ಪರೀಕ್ಷೆ ಮಾಡುತ್ತಾ ಸಣ್ಣ ಪುಟ್ಟ ಸಂದುಗಳಿದ್ದವುಗಳನ್ನು ಸಿಮೆಂಟ್ನಿಂದ ಮುಚ್ಚಿಸಲಾಯಿತು. ಹಾಗೆ ಯಾವುದೇ ಕಡೆಯೂ ಒಂದು ಸಣ್ಣ ಸಂದಿಯಲ್ಲೂ ಒಂದು ಬಿರುಕಿನಲ್ಲೂ ಯಾವುದೇ ರೀತಿಯ ಗಾಳಿಯೂ ಬಾರದಂತೆ ನೋಡಿಕೊಳ್ಳುವಂತಾಯಿತು. ಆದರೂ ಸಹ ಯಾವುದನ್ನು ನಂಬದಂತ ಇವರು ಮತ್ತೆ ಯಾವುದೇ ಭಾಗದಿಂದ ಗಾಳಿ ಬೀಸ್ತಿದೆ, ಅದನ್ನ ಜನರು ವಿಗ್ರಹ ಉಸಿರಾಡ್ತಿದೆ ಅನ್ಕೊಂಡಿದ್ದಾರೆ ಎಂದು ಭಾವಿಸತೊಡಗಿದ್ರು. ಟೈಲ್ಸ್ ಮೆತ್ತಬಿಟ್ರಲ್ಲ, ನೋಡಿದ್ರಲ್ಲ, ಒಳಗೆ ಗ್ರಾನೈಟ್ ಹಾಕಿ ಎಲ್ಲ ಮೆತ್ತದಾಗ ಏನಾಗ್ಬಿಡ್ತು, ಇವಾಗ ಸೀಜ್ ಆಗಲೇಬೇಕು ಅಂತ, ಯಾವುದು ಏರ್ ಬ್ಲಾಕ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅದೇ ಕೆಲಸವಾಗಿ ಬಂದು ಗಮನಿಸ್ದೆ. ಇಷ್ಟು ದಿವಸ ಏನಿತ್ತು ಅಂದರೆ ಇದು ಯಾವಾಗ ಬಂದು ಎಲ್ಲೋ ಏರ್ ಓಪನ್ ಆಗೈತೆ, ಎಲ್ಲೋ ಏರ್ ಓಪನ್ ಆಗಿರೋದ್ರಿಂದ ಆ ಆ್ಯಂಗಲ್ ಕರೆಕ್ಟಾಗಿ ಸಿಕ್ಕಿ ಅದು ಈ ಥರ ಚಲಿಸ್ತಾ ಇರುತ್ತೆ, ಅದು ಉಸಿರಾಟದ ಸಂಕೇತ ಅಂತ ಬರ್ತದೆ. ಇವಾಗ ಏನಾಗುತ್ತೆ ನೋಡೋಣ ಅಂತ. ಹಾಗೆ ಯಾವುದನ್ನು ನಂಬದಂತ ಇವರು ಮತ್ತೆ ಪರೀಕ್ಷೆ ಮಾಡಲು ಮುಂದಾದರು. ಸುತ್ತಲೂ ಕೋಣೆಯಲ್ಲಿದ್ದ ಪ್ರತಿಯೊಂದು ಮೂಲೆಯನ್ನು ಪರೀಕ್ಷಿಸುತ್ತಾ ಆ ವಿಗ್ರಹ ಇದ್ದಂತ ಕೊಠಡಿಗೆ ನೂರಾರು ಜನ ತುಂಬಿಕೊಂಡಾಗಲೂ ಆ ವಿಗ್ರಹದ ಮೂಗಿನ ನೇರವಾಗಿ ಇಟ್ಟಿದ್ದಂತ ದೀಪವೊಂದು ಅಲುಗಾಡುತ್ತಲೇ ಇದ್ದದ್ದು. ಹಾಗೆ ಇವರ ಮನಸ್ಸಿನಲ್ಲಿ ಇದ್ದಂಥ ಅನುಮಾನವನ್ನು ಹೊರತೆಗೆದು ಇವರು ಅಂದುಕೊಂಡಿದ್ದೆಲ್ಲ ಸುಳ್ಳು ಎಂದು ಸಾಬೀತಾಗುವಂತಾಗಿದ್ದು. ಒಂದೇ ಭಾಗದಿಂದ ಗಾಳಿ ಬರ್ತಾ ಇದ್ದಾಗ ಎಷ್ಟೆಲ್ಲ ಜನ ಇರಲಿ, ಎಷ್ಟೆಲ್ಲ ಅಂದರೆ 100 ಜನ ಇರಲಿ, 120 ಜನ ಇದ್ದು ಬ್ಲಾಕ್ ಆಗಿದ್ರು ಕೂಡ ಇವಾಗ ನಿಲ್ಲೇಬೇಕು ಇದು ಅಂತ ಅಂದ್ಕೊಂಡಿದ್ದ ಭಾವನೆ ಅದು ಸುಳ್ಳಾಯಿತು. ಹಾಗೆ ಇಲ್ಲಿನ ವಿಗ್ರಹದಲ್ಲಿ ನಡೆಯುವಂಥ ಚಮತ್ಕಾರವನ್ನು ಪರೀಕ್ಷಿಸಿಯೂ ಒಪ್ಪಿಕೊಳ್ಳುವಂತಾದರು.
ನನ್ನ ಜೀವನದಲ್ಲಿ ಏನಾದರೊಂದು ಕಣ್ಣಾರೆ ನೋಡಬೇಕು ಎಂದು ಇಚ್ಛಿಸತೊಡಗಿದ್ರು. ಹಾಗೆ ಇವರ ಇಚ್ಛೆಯಂತೆ ಒಂದು ದಿನ ನಂಬಲೇಬೇಕಾದಂತ ಒಂದು ಅಚ್ಚರಿ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಹಾಗೆ ಒಂದು ದಿನ ಇವರು ಜಮೀನಿನಲ್ಲಿ ನೀರಿಗಾಗಿ ಬೋರ್ವೆಲ್ ಒಂದನ್ನು ಕೊರೆಸಬೇಕೆಂದು ಇವರ ಪತ್ನಿಯೊಂದಿಗೆ ಇಲ್ಲಿನ ಸ್ಥಳಕ್ಕೆ ಬಂದು ಬೇಡಿದ್ದು. ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಲು ನೀರಿನ ಅವಶ್ಯಕತೆ ಇದೆ, ಹಾಗಾಗಿ ನಾವು ಬೋರೊಂದನ್ನು ಕೊರೆಸಲು ಇಚ್ಛೆಪಟ್ಟಿದ್ದೇವೆ. ಹಾಗೇನಾದರೂ ನೀರು ಸಿಗುತ್ತೆ ಎಂದಾದರೆ ನಿನ್ನ ಬಲಭಾಗದಿಂದ ಹೂ ನೀಡು. ಅಲ್ಲಿನ ಸ್ಥಳದಲ್ಲಿ ನೀರು ಸಿಗೋದಿಲ್ಲ ಎನ್ನುವುದಾದರೆ ಎಡಭಾಗದಿಂದ ಹೂ ನೀಡೆಂದು ಬೇಡಿದ್ದು. ಹಾಗೆ ಇವರು ಬೇಡಿದಂತೆ ಇಲ್ಲಿನ ವಿಸ್ಮಯಕಾರಿ ಶಕ್ತಿಯ ವಿಗ್ರಹ ಹೂ ನೀಡಿದ್ದು ಎಡಭಾಗಕ್ಕೆ. ನಾನೊಂದು ಬೋರ್ವೆಲ್ಲು ಇದು ಮಾಡಿದೆ. ಬೋರ್ವೆಲ್ ಕೇಳಿದ್ರು, ಒಂದು ಬೋರ್ವೆಲ್ ಬಂದಾಗ ಅದು ಎಡಗಡೆ ಕೊಟ್ಟು ಹೂವು. ಹಾಗೆ ಇವರಿಗೆ ಅಲ್ಲಿನ ಒಂದು ಸ್ಥಳದಲ್ಲಿ ನೀರು ಬರೋದಿಲ್ಲ, ನೀವು ಬೋರ್ವೆಲ್ ಅನ್ನು ಕೊರೆಸಬೇಡಿ ಎಂದು ಹೂವನ್ನು ಎಡಭಾಗಕ್ಕೆ ನೀಡುವುದರ ಮೂಲಕ ತನ್ನ ಉತ್ತರವನ್ನು ಇಲ್ಲಿನ ವಿಸ್ಮಯಕಾರಿ ಶಕ್ತಿ ತಿಳಿಸಿದ್ರು ಸಹ ಶಕ್ತಿಯ ಒಪ್ಪಿಗೆಯನ್ನ ಮೀರಿದ ಇವರು ಮನದಲ್ಲಿ ತಿಳಿದದ್ದು ಎಡಭಾಗಕ್ಕೆ ಕೊಟ್ಟರೇನು ಬಲಭಾಗಕ್ಕೆ ಕೊಟ್ಟರೆ ವ್ಯತ್ಯಾಸ ಏನು ಅಂದುಕೊಂಡು ಬೋರ್ವೆಲ್ ಕೊರೆಸಿದ ಇವರಿಗೆ 1000 ಅಡಿ ಆಳ ತೋಡಿದರೂ ಒಂದು ಹನಿ ನೀರು ಕೂಡ ಬರಲೇ ಇಲ್ಲ. ಸರಿ, ಎಡಗಡೆ ಕೊಟ್ಟಾಗ ಎಡಗಡೆಗೂ ಬಲಗಡೆಗೂ ಸಂಬಂಧ ಏನು, ದೇವ್ರು ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತೇಳಿ ಅದು ಮಾಡಿದೆ. ನೀರು ಬೀಳಲಿಲ್ಲ, 1002 ಅಡಿ ಡ್ರಾಪು ಬರಲಿಲ್ಲ. ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡಲು ನಿಂತ ಜಯಪ್ರಕಾಶ್ಗೆ ಉತ್ತರಗಳು ಸಿಕ್ಕರು. ಇಲ್ಲಿನ ವಿಸ್ಮಯಕಾರಿ ವಿಗ್ರಹದ ಶಕ್ತಿಯನ್ನ ಪೂರ್ಣ ನಂಬಿದ್ದಾದ್ರು ಹೇಗೆ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.